ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ಟೀ ಜೊತೆಗೆ ಒಳ್ಳೆಯ ಒಂದು ಕ್ರಿಸ್ಪಿಯಾದಂಥ ಸ್ನ್ಯಾಕ್ಸ್ ಮಾಡಿ ತೋರಿಸ್ತೇನೆ. ಅದೇ ಬೆಳ್ಳುಳ್ಳಿ ಮಂಡಕ್ಕಿ. ನೀವು ನೋಡಿದ ತಕ್ಷಣ ಗೊತ್ತಾಗಿರ್ಬೇಕಿಲ್ಲ ಕೈಯನ್ನುವ ಬೆಳ್ಳುಳ್ಳಿ ಮಂಡಕ್ಕಿ ಮಾಡೋಣ ಬರ್ರಿ. ಯಾರಾದರೂ ಸಾಯಂಕಾಲ ಗೆಸ್ಟ್ ಬಂದ್ರೆ ಏನಾದರೂ ಮಾಡೋಕ್ಕೆ ಬೇಜಾರಾಗಿರ್ತೈತಿ, ಪಟ್ನ ಮಾಡಿಟ್ಟಿದ್ದಿದ್ರೆ ಹಾಕ್ಕೊಡ್ಬೋದು ಅವಲಕ್ಕಿ ಮಂಡಕ್ಕಿ ಇಂಥವು. ಈಗ ನೋಡಿರಿ, ಒಂದು ದಪ್ಪನ ತಳದ ಕಡಾಯಿ ಇಟ್ಟೇನಿ, ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೇನಿ, ಸಾಸಿವೆ ಜೀರಿಗೆ ಹಾಕೇನಿ, ಚಟಪಟ ಅಂದಿಂದ ಬೆಳ್ಳುಳ್ಳಿ ಕರಿಬೇ ಹಾಕೇನಿ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಿದಕ್ಕೆ ದೊಡ್ಡ ಚಮಚೆಲ್ಲ 2 ಚಮಚ ಹಾಕೇನಿ. ಈ ಬೆಳ್ಳುಳ್ಳಿ ಮೇಲಿನ ಸಿಪ್ಪಿ ತೆಗೆದು ಬೇಡ, ಗಡ್ಡಿ ಒಡೆದು ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕು, ಇಲ್ಲಾಂದ್ರೆ ಹಾರ್ತಾವು. ಅವು ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸ್ಕೊಂಡು ಇಲ್ಲಿ ಒಂದು ಬೌಲ್ ಸಾಂಬಾರು ಬೌಲ್ ಇರ್ತೈತಲ್ಲ, ಒಂದು ಬೌಲ್ ಶೇಂಗಾ ಕಾಳು ಹಾಕೇನಿ. ಇವು ಎಷ್ಟು ಹಾಕಿದರೂ ಕಡಿಮೆನೇ, ಅದ್ರ ತುಂಬ ಇದ್ರೂ ಚೆನ್ನಾಗಿರ್ತೈತಿ ಶೇಂಗಾ ಕಾಳು ತಿನ್ನೋಕೆ. ನೋಡಿರಿ, ಶೇಂಗಾ ಕಾಳು ಕ್ರಿಸ್ಪಿ ಆಗೋವರೆಗೆ ಫ್ರೈ ಮಾಡ್ಕೊಳೋಣ. ಸಣ್ಣ ಉರಿಯೊಳಗೆ ಚೆಂದಾಗಿ ಹದವಾಗಿ ಬೇಯಬೇಕು ಶೇಂಗಾ ಕಾಳು, ಅಂದ್ರೆ ಟೇಸ್ಟು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಒಂದು 2 ಸೇರು ಮಂಡಕ್ಕಿನ ಮಾಡಕತ್ತೇನೆ ನಾನು ಇಲ್ಲಿ. ಬೆಳ್ಳುಳ್ಳಿ ಮಂಡಕ್ಕಿ 2 ಸೇರು ತೊಗೊಂಡೀನಿ. ಉಪ್ಪು ಹಾಕಿದೆ. ಅರ್ಶಿಣ ಪುಡಿ ಹಾಕೋನು, ಖಾರ ಪುಡಿ ಹಾಕೋನು. ಖಾರ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ರಿ, ನಾನು ಮೀಡಿಯಮ್ ಆಗಿ ಹಾಕ್ತೀನಿ. 1.5 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕೇನಿ, 1/4 ಸ್ಪೂನ್ ಅರ್ಶಿಣ ಪುಡಿ, ಅರ್ಧ ಸ್ಪೂನ್ ಉಪ್ಪು ಹಾಕೇನಿ. ಪ್ರಮಾಣ ನೋಡ್ಕೊಂಡು ಹಾಕಬೇಕು. ಆ ನಂತರ ನೋಡಿರಿ, ಇನ್ನೊಂದು ಇಂಪಾರ್ಟೆಂಟು ಸ್ಪೆಷಲ್ ಒಂದು ಪೌಡ್ರು ಗರಂ ಮಸಾಲ, ಒಂದು 1/4 ಸ್ಪೂನ್ ಹಾಕಿ ನೋಡಿರಿ. ನೀವು ಮಾಡಿ ಪದೇ ಪದೇ ಹಾಗೆ ಮಾಡ್ಕೊತೀರಿ, ರುಚಿ ಡಬಲ್ ಬರ್ತೈತಿ. ಭಾಳ ಅಂದ್ರೆ ಭಾಳ ಘಮ ಬರ್ತೈತಿ, ರುಚಿ ಬರ್ತೈತಿ. ಟ್ರೈ ಮಾಡಿರಿ ಒಂದು ಸಲ. ಸಣ್ಣ ಪುಟ್ಟ ಹಸಿವಿಗೆ ಅಥವಾ ಹೊರಗೆ ಮಳೆ ಬರ್ತಾಯಿದ್ರೆ ಏನಾದರೂ ತಿನ್ಬೇಕು ಅನ್ನಿಸ್ತಿರ್ತೈತಿ, ಮಾಡೋಕೆ ಬೇಜಾರಾಗಿರ್ತೈತಿ, ಪಟ್ಟಂತ ಒಂದು ಕಪ್ ಟೀ ಮಾಡ್ಕೊಂಡು ಅದ್ರ ಜೊತೆಗೆ ಒಂದು ತಿಂದರೆ ಏನು ಹೇಳಿರಿ, ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತಾವೆ. ಇದು ಸ್ವಲ್ಪ ಒಗ್ಗರಣೆ ಎಲ್ಲ ರೆಡಿ ಆಗೈತಿ, ಆರಬೇಕಿದು, ಸ್ವಲ್ಪ ಆರಬೇಕು. ಸುಡೋದಿದ್ದಾಗೆ ಹಾಕಿರ ಮಂಡಕ್ಕಿ ಮುದ್ದೆ ಆಗಿಬಿಡ್ತಾವೆ, ಸಣ್ಣಕ್ಕಾಗಿಬಿಡ್ತಾವೆ. ಅದಕ್ಕೋಸ್ಕರ ಸ್ವಲ್ಪ ಆರಬೇಕು. ಉಗುರು ಬೆಚ್ಚಗಿದ್ರೆ ನಡೀತೈತಿ. ಈ ಮಂಡಕ್ಕಿನೂ ಫ್ರೆಶ್ ಅದಾವೆ ನೋಡಿರಿ, ಫ್ರೆಶ್ ಮಂಡಕ್ಕಿ ಹಾಕಾಕತ್ತಾನೆ ನಾನಿಲ್ಲಿ. ಹಾಕಿ ಕಲಿಸ್ತೀನಿ. ಮೊದಲೊಂದು ಸ್ವಲ್ಪ ಜಾರಿ ಸೌಟ್ಲೆ ಕಲಸಾಕತ್ತೀನಿ, ಆದ್ರೆ ಅದು ಬಗೆಹರಿಯಂಗಿಲ್ಲ. ಕೈಲೇ ಕಲಿಸ್ದಾಗ ಮಾತ್ರ ಸೂಪರಾಗಿ ಬರ್ತಾವೆ. ಪ್ರತಿಯೊಂದು ಮಂಡಕ್ಕಿಗೂ ಮಸಾಲೆ ಹತ್ತಬೇಕಂದ್ರೆ ಕೈನ ಬೇಕು ನೋಡಿರಿ. ಕೈಲೇ ಕಲಿಸ್ತಾನೆ. ಈಗ ಏನು ಚಂದ ಕೂಡ್ತಾವೆ ನೋಡಿರಿ, ಎಲ್ಲ ತಡ ಇಲ್ದನ ಮಂಡಕ್ಕಿ ಎಲ್ಲವಕ್ಕೂ ಮಸಾಲ ಹತ್ತತಿ. ಈ ಥರ ಕೈಲೇ ಕಲಿಸಿಬಿಡಬೇಕು. ಕೊನೆಗೆ ಒಂದು ಪದಾರ್ಥ ಹಾಕಬೇಕಿಲ್ಲಿ, ಏನಂದ್ರೆ ಪುಟಾಣಿ ಮತ್ತು ಸಕ್ಕರೆ 2 ಮಿಕ್ಸ್ ಮಾಡಿ ಪೌಡ್ರ್ ಮಾಡಿರಬೇಕು. ನಾ ಆಲ್ರೆಡಿ ಮಾಡಿ ಇಟ್ಕೊಂಡೀನಿ. 2 ಟೇಬಲ್ ಸ್ಪೂನ್ ಪುಟಾಣಿ, 1/4 ಟೇಬಲ್ ಸ್ಪೂನು ಸಕ್ಕರೆ ಸಾಕು. ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡೀನಿ, ಹಾಕಬೇಕು. ಸ್ವಲ್ಪ ಹಾಕ್ತಾನೆ ನೋಡಿರಿ. ಈಗ ಒಂದು ಅರ್ಧ ಹಾಕ್ತಾನೆ ಇದ್ರಾಗ. ಇದನ್ನು ಹಾಕಲೇಬೇಕು, ಅಂದ್ರೆ ಫೈನಲ್ ಎಂಡ್ ಆಗೋದಿದು ಮಂಡಕ್ಕಿ. ತಟಗೆ ಗರಂ ಮಸಾಲ ಹಾಕಿ ಯಾರಿಗಾರು ತಿನ್ನಕ್ಕೆ ಕೊಡ್ರಿ. ನೋಡಿರಿ ಏನು ಹಾಕಿ ಮಾಡಿರಿ, ಏನು ಸೂಪರ್ ಆಗ್ಯಾವ ಅಂತ ಕೇಳ್ತಾರೆ. ಕೇಳಿದ್ದೂ ಉಂಟು ನಮ್ಮ ಮನೆಯೊಳಗೆ. ಅದಕ್ಕೋಸ್ಕರ ನಿಮಗೆ ಹೇಳೋದು, ಟ್ರೈ ಮಾಡಿರಿ. ನೋಡಿರಿ ಏನು ಸೂಪರಾಗಿ ಬಂದವು. ಶೇಂಗಾ ಕಾಳು ಕಾಣ್ತಾವಲ್ಲ ರೀ, ಬರೀ ನಮಗೆ ಅಷ್ಟು ಶೇಂಗಾ ಕಾಳು ಬೇಕೇ ಬೇಕು ರೀ. ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವೆ, ಅದ್ರ ತುಂಬ ಇರಬೇಕು. ನೋಡಿರಿ, ಬಗ್ಸಿ ತುಂಬ ಹಿಡಿದು ತೋರ್ಸಕತ್ತೇನೆ. ಏನು ಸೂಪರಾಗಿ ಬಂದವು. ನೀವು ಒಂದು ಸಲ ಈ ಥರ ಟ್ರೈ ಮಾಡಿರಿ. ಯಾರೆಲ್ಲ ವಿಡಿಯೋ ನೋಡತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮ ಸಪೋರ್ಟು, ನಿಮ್ಮ ಹೆಲ್ಪು ನನ್ನ ಚಾನಲ್ಗೆ ಬೇಕು. ನೋಡಿರಿ, ಏನು ಕಲ್ಲರ್ ನೋಡಿರಿ, ಕ್ರಿಸ್ಪಿ ನೋಡಿರಿ, ಮಸ್ತಾಗ್ಯಾವ್ರಿ. ಟ್ರೈ ಮಾಡಿರಿ ಒಂದು ಸಲ. ಹೆಂಗೆ ಬಂದು ಅಂತ ಕಮೆಂಟ್ನಾಗ ತಿಳಿಸ್ರಿ. ಎಲ್ಲರೂ ಇಷ್ಟಪಟ್ಟು ತಿನ್ನಂಥ ಒಂದು ಬೆಳ್ಳುಳ್ಳಿ ಮಂಡಕ್ಕಿ. ಉತ್ತರ ಕರ್ನಾಟಕದಾಗ ಎಲ್ಲರ ಮನೆಗೂ ಇವನ್ನ ಮಾಡಿಟ್ಟಿರ್ತಾರೆ ನೋಡಿರಿ. ಉತ್ತರ ಕರ್ನಾಟಕ ಸ್ಪೆಷಲ್ ಅನ್ಬೋದು ಇದು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ. ನಮಸ್ತೆ.